ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ಕೂಡ ಒಂದು ಮೂಕ್ ರಿಸಲ್ಟ್ಸ್ ಎರಡನೆಯ ಮೂಕ್ ರಿಸಲ್ಟ್ ಬರಬೇಕಿತ್ತು. ಬಟ್ ಆ್ಯಸ್ ಪರ್ ಒಂದು ಟೈಮ್ ಸ್ಕೆಡ್ಯೂಲ್ ಪ್ರಕಾರ ಅದು ಡಿಲೇ ಆಗಿ ಬಿಕಾಸ್ ಆಫ್ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಚಾನ್ಸಸ್ಸನ್ನು ಕೊಡಬೇಕು ಅಂತ. ಸೊ ಈ ಒಂದು ಆದೇಶದ ಪ್ರಕಾರ ಏನಂತಂದರೆ ನೀಟ್ ವಿದ್ಯಾರ್ಥಿಗಳನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಆಮೇಲೆ ಎರಡನೇ ಸುತ್ತಿನ ಮೂಕ್ ರಿಸಲ್ಟನ್ನು ಕೊಡಲಾಗುತ್ತೆ ಅಂತ ಏನೋ ಒಂದು ಹಳೆಯ ಆದೇಶದಲ್ಲಿ ಕೊಟ್ಟಿದ್ದರು. ಸೊ ಅದಕ್ಕೆ ತಕ್ಕಂತೆ ಇದು ಡಿಲೇ ಮಾಡ್ತಾ ಇರ್ಬೋದು. ಹೀಗಾಗಿ ಯಾರಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿದಿರಿ, ಸೊ ಅಂಥ ವಿದ್ಯಾರ್ಥಿಗಳು ಎರಡನೇ ಮೂಕ್ ರಿಸಲ್ಟಿಗೆ ಕಾಯ್ತಾ ಇದ್ದೀರಿ, ಅವರು ಇನ್ನೂ ಕಾಯಬೇಕಾಗತ್ತೆ. ಅದಕ್ಕೆ ನಿರ್ದಿಷ್ಟವಾದಂಥ ಟೈಮಿಂಗನ್ನು ಕೊಟ್ಟಿಲ್ಲ. ಯಾಕಂತಂದರೆ ಈ ನೀಟ್ ಇದೆಯಲ್ಲ, ಅದು ಎನಿ ಟೈಮ್ ಏನೇನೋ ಹೊಸ ಬದಲಾವಣೆಗಳನ್ನು ಮಾಡುವುದರಿಂದ ಈ ರೀತಿಯಾಗಿ ಡಿಲೇ ಆಗುತ್ತೆ. ಇನ್ ಕೇಸ್ ಆಫ್ ನೀಟ್ ಏನಾದರೂ ಇರಲಿಲ್ಲಪ್ಪ ಅಂತಂದರೆ ಸೊ KCET ಅಷ್ಟೊಂದು ಡಿಫಿಕಲ್ಟೀಸ್ ನೋಡಲಿಕ್ಕೆ ಸಿಗ್ತಾ ಇರಲಿಲ್ಲ. ಬಟ್ ಈ ನೀಟ್ ಬಂದಿದೆ ಅನ್ನೋ ಒಂದು ಕಾರಣದಿಂದ ಇದರಲ್ಲಿ ಮಿಕ್ಸಪ್ ಮಾಡಿಕೊಂಡು ನೀಟು ಮತ್ತು KCET ಎರಡೂ ಕೂಡ ಸೇರಿಸುವುದು ಒಂದು ಕಾರಣದಿಂದ ಏನಾಗ್ತಾಯಿದೆ ಅಂದರೆ ಡಿಲೇ ಆಗ್ತಾಯಿದೆ. ಸೊ ಇವರ ಪ್ರಕಾರ ಒಂದು ಕ್ಯಾಲೆಂಡರ್ ಪ್ರಕಾರ ಏನಂತಂದರೆ 21ನೇ ತಾರೀಕಿಗೆ ಎನಿ ಕಂಡೀಷನ್ ಒಳಗಡೆ ಇವ್ರದ್ದೇನಿತ್ತು ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವಂಥ ಚಾನ್ಸಸ್ ಇತ್ತು. ಆದರೆ ಇವತ್ತು 19 ತಾರೀಕು ಇನ್ನೂ ಕೂಡ ಮೂಕ್ ರಿಸಲ್ಟದ್ದು ಬಂದ ಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ. ಅಂದರೆ ಎರಡನೆಯ ಒಂದು ಮೂಕ್ ರಿಸಲ್ಟನ್ನು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಟ್ಟು ಅದಾದ ಮೇಲೆ ಏನು ಮಾಡ್ತಾರೆ, 3 ದಿನ ನಂತರ ಫೈನಲ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡುವಂಥ ಪದ್ಧತಿ. ಬಟ್ ಇವಾಗ ಇನ್ನೂವರೆಗೂ ಕೂಡ ಈ ಒಂದು ನೀಟ್ದವ್ರಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಟ್ಟು ಆವಾಗ ಅದನ್ನು ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿ ಆವಾಗ ಫೈನಲಿಗೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೊಟ್ಟು ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಬೇಕಂತಂದರೆ ನಾನು ಎಕ್ಸೆಪ್ಟೆಡ್ ಮಾಡಿದ ಹಾಗೆ ಒಂದು 27-28 ತಾರೀಕು ತನಕನೂ ಹೋಗ್ಬೋದು ಅನಿಸ್ತದೆ. ಅದಕ್ಕಿಂತ ಜಾಸ್ತಿನೂ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಯಾಕಂತಂದರೆ ನೀಟದ್ದೇ ಒಂದು ಸಿಸ್ಟಮ್ ಬೇರೆಯೇ ಇದೆ, ಅದನ್ನು ಇದ್ರ ಜೊತೆಗೆ ಫಸ್ಟ್ ಟೈಮ್ ಇವರು ಮಾರ್ಜಿ ಮಾಡಿರುವಂಥದ್ದು. ಹೀಗಾಗಿ ಸೊ ಡಿಲೇ ಆಗುವಂಥ ಚಾನ್ಸಸ್ ಇದೆ, ಅಲ್ಲಿ ತನಕ ಕಾಯಬೇಕಾಗುತ್ತೆ. ಬಟ್ ಕಾಲೇಜ್ ಓಪನ್ ಆಗುವಂಥದ್ದು ಮುಂದಿನ ತಿಂಗಳ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ನ ಆ್ಯಸ್ ಪರ್ ದ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಪ್ರಕಾರ ಮುಂದಿನ ತಿಂಗಳಿಂದ ಕಾಲೇಜುಗಳು ಸ್ಟಾರ್ಟ್ ಆಗ್ತವೆ. ಅದರೊಳಗಡೆ ಫಸ್ಟ್ ರೌಂಡ್ ಮುಗಿಸಿದರೆ ಆಲ್ಮೋಸ್ಟ್ 75% ವಿದ್ಯಾರ್ಥಿಗಳು ಹೊರಗಡೆ ಹೋಗಿಬಿಡ್ತಾರೆ, ಅಂದರೆ ಕಾಲೇಜ್ಗಳಿಗೆ ಸೇರ್ಕೊಂಡ್ಬಿಡ್ತಾರೆ. ರಿಮೇನಿಂಗ್ 25% ವಿದ್ಯಾರ್ಥಿಗಳಿಗೆ 2ನೇ ರೌಂಡು, 3ನೇ ರೌಂಡು, 4ನೇ ರೌಂಡ್ ಅಂತ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾ ಹೋಗ್ತಾರೆ.